ವಿಶ್ವವಿಖ್ಯಾತ ಜಂಬೂ ಸವಾರಿಗೆ ಇನ್ನೇನು ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಉಳಿದಿರುವಂಥದ್ದು. ವಿಶ್ವವಿಖ್ಯಾತ ಜಂಬೂ ಸವಾರಿಯಲ್ಲಿ ಅತ್ಯಂತ ಪ್ರಮುಖವಾದಂತಹ ಪಾತ್ರ ವಹಿಸುವಂಥದ್ದು ಅದು ನಂದಿ ಧ್ವಜ ಕುಣಿತ ಅಥವಾ ನಂದಿ ಧ್ವಜದ ಪೂಜೆ. ಸಂಪೂರ್ಣವಾಗಿ ಜಂಬೂ ಸವಾರಿ ಆರಂಭಗೊಳ್ಳೋದಕ್ಕಿಂತ ಮುಂಚೆ ನಂದಿ ಧ್ವಜದ ಪೂಜೆ ನಡೀಲೇಬೇಕು. ನಂದಿ ಧ್ವಜದ ಪೂಜೆ ನಡೆದ ಬಳಿಕವೇ ಉಡಿಗಾಲ ಮಹದೇವಪ್ಪನವರ ಮನೆಯಲ್ಲಿದ್ದೇನೆ. ಗಮನಿಸ್ತಾ ಇದ್ದೀರಾ, ಈ ನಂದಿ ಧ್ವಜ ಪೂಜೆಯನ್ನು ಕಳೆದ 400 ವರ್ಷಗಳಿಂದ 16ನೇ ಶತಮಾನದಿಂದಲೂ ಕೂಡ ನಡೆಸಿಕೊಂಡು ಬರ್ತಾ ಇರುವಂಥವರು ಇವರ ಮನೆತನ. ಸದ್ಯ ಇದಕ್ಕೆ ನಂದಿ ಧ್ವಜಕ್ಕೆ ಬಳಸುವಂತಹ ಸಂಪೂರ್ಣವಾದಂತಹ ಬುರುಡೆಗಳನ್ನು ಈಗಾಗಲೇ ಇಟ್ಟಿರುವಂಥದ್ದು ಎಲ್ಲವನ್ನ ಕೂಡ ಗಮನಿಸ್ತಾ ಇದ್ದೀರಾ. ಜೊತೆಗೆ ಅದಕ್ಕೆ ಇರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಹಿನ್ನೆಲೆ ಇದೆ, ಇತಿಹಾಸ ಇದೆ. ಅಂತಹ ಇತಿಹಾಸವನ್ನು ಚಿತ್ರಿಸುವಂತಹ ಒಂದು ಫೋಟೋ ಕೂಡ ಇದೆ. ಜೊತೆಗೆ ಇದಕ್ಕೆ ಪೂಜೆ ಕೂಡ ಇಂತಹ ಲಗ್ನದಲ್ಲಿ ಪೂಜೆಯನ್ನು ಮಾಡ್ತಾರೆ. ಇದ್ರ ಬಗ್ಗೆ ಮಾಹಿತಿಯನ್ನು ಕೇಳ್ತಾ ಹೋಗೋಣ. ಸುಮಾರು 66 ವರ್ಷಗಳಿಂದ ಈ ನಂದಿ ಧ್ವಜದ ಪೂಜೆಯನ್ನು ನಡೆಸ್ಕೊಂಡು ಬರ್ತಾ ಇರುವಂಥವರು ಉಡಿಗಾಲ ಮಹದೇವಪ್ಪನವರು. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ನಾಳೆ ಜಂಬೂ ಸವಾರಿಯ ದಿನ ಎಷ್ಟು ಗಂಟೆಗೆ ಲಗ್ನ ಇದೆ, ಎಷ್ಟು ಗಂಟೆಗೆ ಪೂಜೆ ಆರಂಭ ಆಗುತ್ತೆ? ಸುಮಾರು ನಾಳೆ 1 ಗಂಟೆ 5 ನಿಮಿಷಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ನಂದಿ ಧ್ವಜಕ್ಕೆ ಪೂಜೆ ಸಲ್ಲಿಸ್ತಾರೆ. 1:05ರಿಂದ 1:16 ಏನೋ ಒಂದು ಲಗ್ನ ಇದೆ. ಆ ಲಗ್ನದಲ್ಲಿ ಪೂಜೆ ಸಲ್ಲಿಸ್ತಾರೆ. ಕಳೆದ ನಾವು 66 ವರ್ಷಗಳಿಂದಲೂ ಕೂಡ ಇದು ನನ್ನ ತಲೆನಲ್ಲಿ 66 ವರ್ಷದಿಂದ ಪೂರ್ವಿಕರು ಸುಮಾರು ಇಲ್ಲಿಂದ ಇದ್ದಾರೆ. ಪೂರ್ವಿಕರು ಬಿಟ್ಟು ನಾವು ಶುರು ಮಾಡಿದಾಗ 16ನೇ, ನನಗೆ ಚಿಕ್ಕ ವಯಸ್ಸು 12, 13, 14 ವರ್ಷ ಅವಲ್ಲೇ ಶುರು ಮಾಡಿದ್ ನಾವು ಜೊತೆಯಲ್ಲಿ, ಅವ್ರ ಜೊತೆಯಲ್ಲಿ ನಾವು ಅದ್ರ ಪದಯಾತ್ರೆ ನಡೆಸ್ಕೊಂಡು ಬರ್ತಾ ಇದ್ದೀವಿ. ನಂದಿ ಅಂದರೆ ಅವನು ಶಿವಲಾಂಛನ, ನಂದಿ ಅವನು ದ್ವಿತೀಯ ಶಂಭು ಅಂತ ಕೂಡ ಹೇಳ್ತಾರೆ ನಂದಿಗೆ. ಶಿವ ಇಲ್ಲ ಅಂದರೆ ಅವನೇ 2ನೇ ಸ್ಥಾನದಲ್ಲಿ ಅವನಿರ್ತಾನೆ ಅಂತೇಳಿ. ಇದು ನಂದಿ ಧ್ವಜದ ಇತಿಹಾಸವನ್ನು ಸುಮಾರು ದಕ್ಷ ಬ್ರಹ್ಮ ಯಾಗ ಮಾಡ್ತಿರ್ತಾನಲ್ಲ, ದಕ್ಷ ಬ್ರಹ್ಮ ಯಾಗದಲ್ಲಿ ಪಾರ್ವತಿ ದೇವಿಗೆ ಆಹ್ವಾನ ಇರೋದಿಲ್ಲ. ಶಿವನಿಗೆ ಹಾಗೂ ಅವಳು ಆಹ್ವಾನ ಎಲ್ಲರೂ ಕೂಡ ಬಂದ್ಬಿಡ್ತಾಳೆ. ತಂದೆ ಅದು ದಕ್ಷ ಬ್ರಹ್ಮ ಅವ್ರ ತಂದೆ, ಪಾರ್ವತಿ ತಂದೆ. ಆಗ ಅವನು ಶಿವ ಹೇಳ್ತಾನೆ, ಹೋಗ್ಬೇಡಮ್ಮ ನೀನು, ಹೋಗೋದು ಬೇಡ ನೀವು ಪಾರ್ವತಿ, ನಿನಗೆ ಆಹ್ವಾನ ಇಲ್ಲ ಅಂದ್ಮೇಲೆ ಹೋಗ್ಬೇಡ ನೀನು ಅಂತಾನೆ. ಆಹ್ವಾನ ಎಲ್ಲರೂ ಕೂಡ ಬಂದಿರ್ತಾಳೆ ಅವಳು. ಅವಾಗ ಏನಾಗುತ್ತೆ, ನೀನು ಯಾಕೆ ಬಂದೆ ಅಂತೇಳಿ ಅವನು ಭಾಳ ಸರಿ ಅವಳಿಗೆ ಒಂಥರ ಅವಮಾನ ಆಗುತ್ತೆ. ದಕ್ಷ ಅಲ್ಲಿ ಯಜ್ಞ ಮಾಡ್ತಿರ್ತಾನಲ್ಲ, ಋಷಿಮುನಿಗಳು ಯಜ್ಞಾಧಿಪತಿ ಎಲ್ಲ ಯಜ್ಞಗಳು ನಡೀತಾ ಇರ್ತದೆ. ಅವಳು ಭಾಳ ಬೇಸರಾಗಿ ಅಗ್ನಿಕೊಂಡ ಪ್ರವೇಶ ಮಾಡಿಬಿಡ್ತಾಳೆ. ಅಗ್ನಿಕೊಂಡ ಪ್ರವೇಶ ಮಾಡಿದಾಗ ಇವನು ಪರಮಾತ್ಮ ಈಶ್ವರ ಸೃಷ್ಟಿ ಮಾಡ್ತಾನೆ ವೀರಭದ್ರನ. ಜಡೆ ಕಿತ್ತಿ ಎಸಿತಾನೆ, ಹಿಂಗೆ ಸುಮ್ಮನೆ ಎಸ್ದಾಗ ಒಂದು ವೀರಭದ್ರ ಸೃಷ್ಟಿ ಆಗ್ತಾನೆ. ಹೋಗಿ ಅವ್ರ ತಲೆ ತಗೊಂಬ ಎಲ್ಲರದ್ದು ಅಂತ ಕಳಿಸ್ತಾನೆ. ಆಗ ಬಂದೇನೆ ದಕ್ಷ ಬ್ರಹ್ಮನ ತಲೆ, ಮತ್ತು ಅಲ್ಲಿದ್ದಂಥ ಋಷಿ ಮುನಿಗಳು, ಅಲ್ಲಿ ಸಿಂಹ, ಆ ಚರ್ಮ ಹಾಕಿದೆ, ಸಿಂಹನ ಚರ್ಮ, ಸಿಂಹ ಇರ್ತದಲ್ಲ ಅಲ್ಲಿ, ಅದನ್ನು ಅದು ಚರ್ಮ ಇವತ್ತು ನಾವು ನೋಡಿ ನಂದಿ ಧ್ವಜಕ್ಕೆ ಅದು ಹಾಕ್ತೀವಿ. ಅದನ್ನ ಅವೆಲ್ಲ ಸಂಕೇತವಾಗಿದೆ. ಶಿವಲಿಂಗ ಆ ಕಡೆ ನಂದಿ ಧ್ವಜ ಇಷ್ಟು ಮಾಡಿ ತಗೊಂಬರ್ತಾನೆ. ಆಗ ವಿಜಯ ಯಾತ್ರೆಗೆ ಅವನು ಹೋಗುವಾಗ ನಂದಿ ತಗೊಂಡು ಆವಾಗ ವೀರಭದ್ರ ಎಲ್ಲ ಸಂವರ್ಣ ಮಾಡಿ ಶಿವನ ಹತ್ರ ಹೋಗ್ತಾನೆ. ನಾನು ಗೆದ್ದು ಬೈದೀನಿ ನೋಡು ಅಂತ. ಆಗ ಅವನು ಶಿವ ಇಲ್ಲ ಕರೆಸಿ ಹರಿದ ತಲೆಗೆ ಕುರಿಯ ತಲೆಯನ್ನಿಟ್ಟು ಅಂತೇಳಿ ಒಂದು ಇದಿದೆ. ಕುರಿ ತಲೆಯನ್ನು ಕತ್ತರಿಸಿ ಅವನಿಗೆ ದಕ್ಷ ಬ್ರಹ್ಮನ ಕೊಟ್ಟು, ನೀನು ದುರಹಂಕಾರ ಎಲ್ಲ ಅಹಂಕಾರ ಅಡಗ್ತು ಅಂತ ಅಲ್ಲಿ ಕ್ಷಮೆ ಕೇಳ್ತಾರೆ. ಆಗ ಅದು ಹಾಕಿ ಹೇಳ್ತಾರೆ, ಎಲ್ಲ ಆಯ್ತದೆ. ಅದೇ ಋಷಿಮುನಿಗಳ ತಲೆ ಬುರುಡೆಗಳು ಇವೆಲ್ಲ ಹರಡೆಗಳು ಅಂತೇಳಿ ಇತಿಹಾಸದಲ್ಲಿ ನಡೀತದೆ. 400 ವರ್ಷ ಅಲ್ಲ, ನಂದಿ ಧ್ವಜಕ್ಕೆ ಇತಿಹಾಸನೇ ಇಲ್ಲ, 1000 ವರ್ಷ ಇದೆ. ಇದಕ್ಕೆ ರಾಜರು ಶುರು ಮಾಡಿದ್ದು 400 ವರ್ಷ ಗೊತ್ತಾಯ್ತಲ್ಲ. ಏನು ಇಲ್ಲ, ಇಲ್ಲಿ ದಸರಾ ಶುರು ಮಾಡಿದ್ರು ಅಲ್ಲ, ಅದು 400 ವರ್ಷದ ದಸರಾ. 400 ಚಿಲ್ಲರೆ, ಈಗ 407, 408 ಇರ್ಬೋದು ಈ ವರ್ಷ. ಅದು 400 ವರ್ಷ ಅಂತ ದಸರಾ ಶುರು ಮಾಡಿದಾಗ ಅವರು ಅದು ನಾವು ಹೇಳ್ತಾರೆ. ಈಗ ನಂದಿ ಧ್ವಜಕ್ಕೆ ಇತಿಹಾಸನೇ ಇಲ್ಲ. ಅದಕ್ಕೆ ಇನ್ನೂ ಇತಿಹಾಸ ಭಾಳ ದೂರ ಇದೆ, 1000 ವರ್ಷ ಇದೆ. ಇಷ್ಟು ನಂದಿ ಧ್ವಜ ಇತಿಹಾಸ. ಮುಂದದ ನಮ್ಮ ಹುಡುಗ ಹೇಳ್ತಾರೆ, ನಮ್ಗೆ ಸ್ವಲ್ಪ ಈಗ ಉಡಿಗಾಲ ಮಹದೇವಪ್ಪನವರಿಗೆ 66ನೇ ವರ್ಷದ ನಂದಿ ಧ್ವಜ ಪೂಜೆ ಆದರೆ, ಅವರ ಮಗ ಮಲ್ಲಿಕಾರ್ಜುನ ಸ್ವಾಮಿಯವರು 41ನೇ ವರ್ಷದ ಈ ನಂದಿ ಧ್ವಜ ಪೂಜಾ ಉತ್ಸವದಲ್ಲಿ ಭಾಗವಹಿಸ್ತಾ ಇರುವಂಥದ್ದು. ಅವರು ಕೂಡ ಬಹಳ ಬಾಲ್ಯದಿಂದಲೂ ಕೂಡ ತಾವು ಆ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ನಂದಿ ಧ್ವಜ ಪೂಜೆಯ ಮಹತ್ವವನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡೋದಾದ್ರೆ? ಈಗಾಗಲೇ ನಮ್ಮ ತಂದೆಯವರು ಹೇಳಿರೋ ಹಾಗೆ ನಂದಿ ಅಂದರೆ ದ್ವಿತೀಯ ಶಂಭು, ಮತ್ತು ಅವನು ವೆಹಿಕಲ್ ಆಫ್ ಲಾರ್ಡ್ ಶಿವನ ವಾಹನ. ಯಾವ ಥರ ನಿಮಗೆ ಈ ದೇವಸ್ಥಾನಗಳಲ್ಲಿ ಗಣಪತಿಗೆ ಅಗ್ರ ಪೂಜೆ ಇರುತ್ತೋ, ಯಾವುದೇ ಒಂದು ಕಾರ್ಯಕ್ರಮಗಳನ್ನು ನೆರವೇರಿಸಕ್ಕಿಂತ ಮುಂಚೆ ಗಣಪತಿಗೆ ಪೂಜೆ ಮಾಡಿ ನಂತರ ಬೇರೆ ದೇವರುಗಳಿಗೆ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡ್ತಾರೋ, ಅದೇ ಥರ ಎಲ್ಲಿ ಸಭೆ ಸಮಾರಂಭಗಳಲ್ಲಿ
ಅಥವಾ ಒಂದು ಮೆರವಣಿಗೆಯಲ್ಲಿ ಈ ಒಂದು ಪ್ರೊಸೆಷನ್ ಅಲ್ಲಿ ಈ ನಂದಿಗೆ ಮೊದಲ ಪೂಜೆ ಮಾಡಿ ಹೊರಟು ಅಂತಂದ್ರೆ ಯಾವುದೇ ತರ ವಿಘ್ನ, ಯಾವುದೇ ತರ ಅಡೆತಡೆಗಳು ಇರಲ್ಲ ಅಂತ ಮೊದಲಿಂದ ನಡ್ಕೊಂಡ್ ಬಂದಿರೋಂಥ ನಂಬಿಕೆ ಇದು. ಸೊ ಹಾಗಾಗಿ ಮೈಸೂರು ದಸರಾದಲ್ಲೂ ಸುಮಾರು 400 ವರ್ಷಗಳಿಂದ ನಾವು ನಂದಿ ಧ್ವಜ ತಂದಿಲ್ಲಿ ನಮ್ಮ ಪರಂಪರೆಯಿಂದ ನಮ್ಮ ಮೊದಲು ಶಿವನಂಜಪ್ಪ ಅವರು ಅಂತ ಇದ್ರು, ನಮ್ಮ ತಂದೆಯವರು ಇದು ಬಂದಿದ್ದಾರೆ, ಇವಾಗ ನಾವು ಅದನ್ನ ನಡ್ಸ್ಕೊಂಡು ಹೋಗ್ತಾ ಇದೀವಿ. ಸೊ ನಮ್ಮ ಫ್ರೆಂಡ್ಸ್ಗಳೆಲ್ಲ ಇಲ್ಲಿದ್ರೆ ಇಲ್ಲಿ ಪ್ರಭು ಅಂತ ಇರಲ್ಲ, ಸೊ ನಾವೆಲ್ಲ ಜೊತೆಗೆ ನಡ್ಸ್ಕೊಂಡು ಹೋಗ್ತಾ ಇದೀವಿ ಇದು. ಸೊ ಈ ನಂದಿ ಇನ್ನೊಂದು ವಿಶಿಷ್ಟ ಏನು ಅಂತ ಹೇಳಿದ್ರೆ, ದಸರಾದಲ್ಲಿ ನಂದಿಗೆ ಏನಕ್ಕೆ ತುಂಬಾ ಒಂದು ಇಂಪಾರ್ಟೆನ್ಸ್ ಕೊಡ್ತೀವಿ ಅಂತಂದ್ರೆ, ನಿಮ್ಗೆಲ್ಲ ಗೊತ್ತಿರ್ಬೋದು, ತಾಯಿ ಚಾಮುಂಡೇಶ್ವರಿ ಮಹಿಷಾಸುರನ ಸಂಹಾರ ಮಾಡ್ತಾಳೆ. ಮಹಿಷಾಸುರನ ಸಂಹಾರ ಮಾಡಿದ್ಮೇಲೆ ಆ ಮಹಿಷಾಸುರನ ತಲೆಯನ್ನ ನಂದಿ ತನ್ನ ಬಲಗಾಲಿಂದ ಹಿಟ್ಟು ಅದನ್ನ ಪಾತಾಳಕ್ಕೆ ಕಳಿಸ್ತಾನೆ ಅವನು. ಸೊ ಯಾವುದೇ ಕಾರಣಕ್ಕೂ ಇವನು ಮತ್ತೆ ಹುಟ್ಟು ಬರ್ಕೂಡದು ಅಂದ್ಬಿಟ್ಟು ಮಹಿಷಾಸುರ. ಸೊ ಆ ಒಂದು ಇಂಪಾರ್ಟೆನ್ಸ್ ನಂದಿಗೆ. ಸೊ ನೀವು ನೋಡಿರ್ಬೋದು, ಈ ಒಂದು ದೊಡ್ಡ ಬಸವ ಇದೆ ಮಧ್ಯದಲ್ಲಿ, ನಮ್ಮ ಚಾಮುಂಡಿ ಬೆಟ್ಟದಲ್ಲಿ ಮಧ್ಯದಲ್ಲಿ ಒಂದು ದೊಡ್ಡ ಬಸವಣ್ಣ ಇದೆ. ಆ ದೊಡ್ಡ ಬಸವಣ್ಣದಲ್ಲಿ ಬಲಗಾಲದಲ್ಲಿ ಕೆಳಗಡೆ ರಾಕ್ಷಸನ ತಲೆ, ಅದ್ರ ಮೇಲೆ ನಂದಿ ಕಾಲಿಟ್ಕೊಂಡಿದ್ದಾನೆ. ಸೊ ಅದು ಒಂದು ಈ ಒಂದು ಮೈಸೂರು ದಸರಾದಲ್ಲಿ ಒಂದು ತಾಯಿ ಚಾಮುಂಡಿಗೆ ನಂದಿ ಒಂದು ಸಹಾಯ ಮಾಡಿದ ಆವಾಗ್ಲೂ ಒಂದು ಸಂಹಾರ ಮಾಡೋದಕ್ಕೆ ಅಂತ ಒಂದು ಪ್ರತಿದಿ ಇದು ಮೊದಲಿಂದ ನಡ್ಕೋ ಎಲ್ಲ ಶಿವ ಪುರಾಣಗಳಲ್ಲಿ ಉಲ್ಲೇಖ ಆಗಿದೆ ಇದು. ಸರ್, ಪ್ರತಿ ಸಲವೂ ಕೂಡ ಪೂಜೆ ಸಲ್ಲಿಸಿದ ಬಳಿಕ CMಗೆ ಒಂದು ಕಾಣಿಕೆಯನ್ನು ಕೊಡುವಂಥದ್ದು ನಂದಿ ಧ್ವಜ ಏನು ನಿಮ್ಮ ಟೀಮ್ ಏನಿತ್ತು ಅದರಿಂದ ಕೊಡ್ತಾ ಇದ್ರಿ. ಈ ವರ್ಷ ಏನ್ ಪ್ಲಾನ್ ಇಟ್ಕೊಂಡಿದ್ರಿ? ಖಂಡಿತ ಒಂದು ಈ ಬಾರಿಯೂ ಆ ಒಂದು ನೆನಪಿನ ಕಾಣಿಕೆ ಇದೆ. ಈ ಒಂದು ನಂದಿ ಧ್ವಜವನ್ನು ನಿರ್ಮಿಸಿದವರು ರಾಜೇಶ್ ಅಂತ ಇದ್ದಾರೆ. ರಾಜೇಶ್ ಮತ್ತೆ ಅವ್ರ ತಂದೆ ಅವರಿದ್ದಾರೆ ನಿರ್ಮಿಸಿದವರು. ಖಂಡಿತವಾಗ್ಲಿ ಅವರು ಈ ಬಾರಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಯಾದ DK ಶಿವಕುಮಾರ್ ಅವರಿಗೆ ಅವರವರ ಮನೆದೇವರ ಒಂದು ನೆನಪಿನ ಕಾಣಿಕೆಯನ್ನು ಕೊಡ್ತಾ ಇದ್ದಾರೆ. ಅದು ನಾಳೆ ದಿನ ನೀವು ನೋಡಬಹುದು, ಅಲ್ಲಿ ಲೈವ್ ಆಗಿ ನೋಡಬಹುದು, ಅಲ್ಲಿ ಅವ್ರ ನೆನಪಿನ ಕಾಣಿಕೆ ಕೊಟ್ಟಾಗ. ಆಮೇಲೆ ಜೊತೆಗೆ ನಾವು ಸಿದ್ದರಾಮಯ್ಯ ಅವರಿಗೆ ಒಂದು ಕಾವ್ಯ ಕುಸುಮಾಂಜಲಿ ಅಂತ ಒಂದು ಬರೆದು ಒಂದು ಅರ್ಪಣೆ ಮಾಡೋಣ ಅಂತ ನಂದಿ ಧ್ವಜ ಸಂಘದಿಂದ, ಶ್ರೀ ಗೌರಿಶಂಕರ ನಂದಿ ಧ್ವಜ ಸಂಘದಿಂದ ಅರ್ಪಣೆ ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಅದು ನಾಳೆ ದಿನ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ನಾವು ಅದನ್ನ ಕೊಡ್ತೀವಿ. ಸರ್, ಈಗ ನಂದಿ ಧ್ವಜದಲ್ಲಿ ನಾವು ಸಾಕಷ್ಟು ನೋಡಿದ್ವಿ, ಇಲ್ಲಿ ಬುರುಡೆಗಳನ್ನು ನೋಡಿದ್ವಿ, ಅದ್ರ ಬಗ್ಗೆ ಹೇಳಿದ್ರಿ. ಧ್ವಜ ಇದೆ, ಜೊತೆಗೆ ಉದ್ದವಾದಂತ ಕೋಲು, ಬಿದಿರಿನ ಕೋಲಿದೆ, ಇದರ ಮಹತ್ವ ಏನು? ನಂದಿ ಧ್ವಜ ಏನಂದ್ರೆ ಇದು ಗಂಡುಗಲೆ. ಈಗ ನಂದಿ ಧ್ವಜನ ಈ ಲೇಡೀಸ್ ಆಗ್ಲಿ ಹೆಂಗಸಲ್ಲಿ ಕುಣಿಯಕ್ಕಾಗಲ್ಲ ಇದನ್ನ. ಯಾಕಂದ್ರೆ ಇದನ್ನ ಕುಣಿಬೇಕು ಅಂತಂದ್ರೆ ಶಕ್ತಿನೂ ಬೇಕು, ಜೊತೆಗೆ ಯುಕ್ತಿನೂ ಬೇಕು, ಮತ್ತೆ ಬ್ಯಾಲೆನ್ಸು ಬೇಕು. ಮೋರ್ ಇಂಪಾರ್ಟೆಂಟ್ಲಿ ಪ್ರಾಕ್ಟೀಸ್ ಇದು. ಇವಾಗ ನನಗೆ 41ನೇ ದಸರಾ ಇದು. ನಾನು ಸುಮಾರು ಒಂದು 35 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಸೊ ಹಂಗಾಗಿ ನಂದಿ ಧ್ವಜ ಈ ಬಿದಿರು ಕಂಬ ಇದೆ ನೋಡಿ, ಇದು ಬಿದಿರು ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ, ಒಂದು ಇದು ತುಂಬಾ ಪವಿತ್ರ, ಇದು ಪಾಸಿಟಿವ್ ಎನರ್ಜಿ ಜಾಸ್ತಿ, ಜೊತೆಗೆ ಇದು ಈಸಿಯಾಗಿ ಬೆಂಡ್ ಆಗುತ್ತೆ ಬಿದಿರು. ಸೊ ಹಾಗಾಗಿ ಈ ಹರಡೆಗಳು ತುಂಬಾ ಒಂದೊಂದು ಹರಡೆನೂ 5-5 kg ಭಾರ ಇರುತ್ತೆ ಇದು. ಸೊ ಇದಾದಾಗ ಬಳಕಿದ್ರೆ ಬಿದಿರು ಕಟ್ಟಾಗಲ್ಲ. ಸೊ ಜೊತೆಗೆ ನಿಮ್ಗೆಲ್ಲ ಗೊತ್ತಿರಾಗೆ ಪ್ರತಿ ಒಂದು ಮನೆಯಲ್ಲಿ ಬಿದಿರು ಇಟ್ಕೋತಾರೆ ಒಳಗಡೆ, ಅದು ಇಟ್ಕೊಂಡ್ರೆ ನಂತರ ಪಾಸಿಟಿವ್ ಎನರ್ಜಿ ಅಂತ ಬಿದಿರು ಇರ್ಬೇಕಂತ. ಆ ಒಂದು ಇದು 33 ಅಡಿ ಎತ್ತರ ಇದೆ ಬಿದಿರು. ಸೊ 33 ಅಡಿ ಎತ್ತರ ಇದೆ. ಮತ್ತೆ ಒಟ್ಟು 12 ಮಣ, ಸುಮಾರು 120ರಿಂದ 130 kg ಬರುತ್ತೆ ಈ ನಂದಿ ಧ್ವಜದ. ಇದನ್ನ ಎತ್ಕೊಂಡು ಕುಣಿಬೇಕಾದ್ರೆ ಸಾಮಾನ್ಯವಾಗಿ ಪ್ರಾಕ್ಟೀಸ್ ಇಲ್ದೇ ಆಗಲ್ಲ. ಸುಮಾರು ಜನ ಈ ನಂದಿ ಧ್ವಜ ಕುಣಿಬೇಕಾದ್ರೆ ತುಂಬಾ ಅವಘಡಗಳು ಸಂಭವಿಸಿವೆ ಮೊದಲೆಲ್ಲ. ಸೊ ಅದಕ್ಕೋಸ್ಕರ ಇದನ್ನ ಪ್ರಾಕ್ಟೀಸ್ ಇಲ್ಲದೆ ನಾವು ಯಾರಿಗೂ ನಂದಿ ಧ್ವಜವನ್ನು ಮುಟ್ಟಕ್ಕೆ ಬಿಡೋದಿಲ್ಲ. ಸೊ ಇದು ಒಂದು ನಂದಿ ಧ್ವಜದ ಒಂದು ಹಿನ್ನೆಲೆ. ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಮ ಜೊತೆಗೆ ಮಾತನಾಡೋದಕ್ಕೆ. ಸದ್ಯ ಇವಿಷ್ಟು ನಂದಿ ಧ್ವಜವನ್ನು ಪೂಜೆಯನ್ನು ನೆರವೇರಿಸುವಂತಹ ಮನೆತನದವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ರವಿ ವೈ ಜೊತೆ ಸ್ವಸ್ತಿ ಕನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.